ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ನಾಮಪತ್ರ ಸಲ್ಲಿಕೆ. ರೈತರ ಬಗ್ಗೆ ಕಾಳಜಿ ಇಲ್ಲದ ಭಗವಂತ್ ಖೂಬಾ, ಸಾಗರ್ ಖಂಡ್ರೆ ಆರೋಪ. ಕೋಳಿ ಫಾರಂನಿಂದಾಗಿ ಗ್ರಾಮದಲ್ಲಿ ಕ್ರಿಮಿಕೀಟಗಳ ಹಾವಳಿ, ಗ್ರಾಮಸ್ಥರ ಆಕ್ರೋಶ. ಸುದ್ದಿಯ ವಿವರಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಳಗ್ಗೆ 11ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಿಯ ವೃತ್ತದ ಮಾರ್ಗವಾಗಿ ಗಣೇಶ್ ಮೈದಾನದವರೆಗೆ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ನಂತರ ಮಧ್ಯಾಹ್ನ 12:30ಕ್ಕೆ ಗಣೇಶ್ ಮೈದಾನದಲ್ಲಿ ಬಹಿರಂಗ ಪ್ರಚಾರ ಸಭೆ ಜರುಗಿತು. ಸಭೆಯಲ್ಲಿ ಅರಣ್ಯ, ಪರಿಸರ, ಜೈವಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರ ಬಿಆರ್ ಪಾಟೀಲ್, ಕೆಕೆಆರ್ಬಿ ಅಧ್ಯಕ್ಷ ಡಾ ಅಜಯ್ ಸಿಂಗ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಡಾ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ತಿಪ್ಪಣ್ಣಪ್ಪ ಕಂಕನೂರ್, ಮಾಜಿ ಶಾಸಕರಾದ ಅಶೋಕ್ ಖೇಣಿ, ವಿಜಯ್ ಸಿಂಗ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಮುಖಂಡರಾದ ಭೀಮಸೇನ್ ರಾವ್ ಸಿಂಧೆ, ಸುಭಾಷ್ ರಾಠೋಡ್, ಜಿಲ್ಲೆಯ ಪಕ್ಷದ ಮುಖಂಡರು ಭಾಗವಹಿಸಿದರು. ರೈತರ ಬಗ್ಗೆ ಕಾಳಜಿ ಇಲ್ಲದ ಭಗವಂತ್ ಖೂಬಾ 2019-20 ಸಾಲಿನಲ್ಲಿ ಜಿಲ್ಲೆಯ ರೈತರು ಇನ್ಸೂರೆನ್ಸ್ ಕಂಪನಿಗೆ ಹಣ ಕಟ್ಟಿದರೂ ಕೂಡ ಯಾರಿಗೂ ಹಣ ಬಂದಿಲ್ಲ. 2019 ಮತ್ತು 20ರ ಅಂಕಿಅಂಶದಲ್ಲಿ ಯೂನಿವರ್ಸೋ ಸೋಂಪು ಕಂಪನಿಗೆ ರಾಜ್ಯ ಸರ್ಕಾರದಿಂದ 85 ಕೋಟಿ, ರೈತರಿಂದ 15 ಕೋಟಿ, ಒಟ್ಟು 185 ಕೋಟಿ ರೂಪಾಯಿ ಹಣವನ್ನು ಇನ್ಸೂರೆನ್ಸ್ ಕಂಪನಿಗೆ ಹೋಗಿರುತ್ತದೆ. ಒಟ್ಟು 185 ಕೋಟಿ ಹಣವನ್ನು ಯೂನಿವರ್ಸೋ ಸೋಂಪು ಕಂಪನಿಗೆ ಹೋಗಿರುತ್ತದೆ. ಅದರಲ್ಲಿ ರೈತರಿಗೆ ಬಂದಿದ್ದು ಮಾತ್ರ 70ರಿಂದ 80 ಲಕ್ಷ ರೂಪಾಯಿ ಮಾತ್ರ. 184 ಕೋಟಿ ರೂಪಾಯಿ ಹಣವನ್ನು ಯಾವುದೇ ಹೂಡಿಕೆ ಬಂಡವಾಳ ಮತ್ತು ಪರಿಶ್ರಮ ಇಲ್ಲದೆ ಆ ಕಂಪನಿಯು ಲಾಭ ಪಡೆದು ಕಾಲ್ ಸೆಂಟರ್ ನಂಬರ್ ಅನ್ನು ಬಂದ್ ಮಾಡಿರುತ್ತಾರೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಮತ್ತು ರೈತರ ಧ್ವನಿಯಾಗಿ ನಾನು ಹೋರಾಡುತ್ತೇನೆ ಎಂದರು. ರೈತರ ದೇಶದ ಬೆನ್ನೆಲುಬಾಗಿದ್ದು ರೈತರನ್ನ ಆರ್ಥಿಕವಾಗಿ ಸದೃಢ ಮಾಡಲು ರೈತರ ಹೊಲಗಳಿಗೆ ಪಂಪ್ಸೆಟ್ಗೆ ಹೆಚ್ಚಿನ ವಿದ್ಯುತ್ ಅವಶ್ಯಕತೆ ಇದೆ. ಆದರೆ ಕೊಡುವ 7 ಗಂಟೆ ಕರೆಂಟಿಗೆ ಸರಿಯಾಗಿ ಪೂರೈಕೆ ಆಗದೆ ರೈತರ ತೊಂದರೆ ಅನುಭವಿಸುತ್ತಿದ್ದಾರೆ. ಅದನ್ನು ನಿಗಾವಹಿಸುವ ದೃಷ್ಟಿಯಿಂದ ಬೀದರ್ ಜಿಲ್ಲೆಗೆ ಸೋಲಾರ್ ಪಾರ್ಕ್ ಮಾಡುವ ಉದ್ದೇಶವನ್ನು ಹೊಂದಿದ್ದೇನೆ ಎಂದು ಭಗವಂತ್ ಖೂಬಾ ಬಗ್ಗೆ ವ್ಯಂಗ್ಯ. ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿರುವ ಭಗವಂತ್ ಖೂಬಾ ಅವರಿಗೆ 10 ವರ್ಷದಲ್ಲಿ ನಾನು ಕೂಡ ಮುಖ ನೋಡಿಲ್ಲ, ನೀವು ಯಾರಾದರೂ ಮುಖ ನೋಡಿದ್ದೀರಾ ಎಂದು ತುಂಬಿದ ಸಭೆಯಲ್ಲಿ ಜನರನ್ನು ಪ್ರಶ್ನಿಸಿದರು. ನಾನು ಕೂಡ ನೋಡಿಲ್ಲವೆಂದು ತಿಳಿಸಿದ ಅವರು ಬಿಜೆಪಿಯ ಕೆಲವು ಮುಖಂಡರಿಗೆ ನೋಡಿದ್ದೇನೆ, ಆದರೆ ಭಗವಂತ್ ಖೂಬಾ ಅವರಿಗೆ ನೋಡಿಲ್ಲ ಎಂದರು. ಎಂಪಿ ಮಾಡಿದ ಮೇಲೆ ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ 100ಕ್ಕೆ 100 24 ತಾಸು ನಿಮ್ಗೆ ನಾನು ಟೈಮ್ ಕೊಡ್ತೀನಿ, 24/7 ನಿಮ್ ಜೊತೆ ಇರ್ತೀನಿ, ನಿಮ್ ಕೈ ಹಿಡಿದು ನಾನು ಕೆಲಸ ಮಾಡ್ತೀನಿ ಅಂತ ಅಂಬುದು ನನಗೆ ಭರವಸೆ ಕೊಡ್ತೀನಿ. ನಿಮ್ ಕೈ ಯಾವತ್ತೂ ಬಿಡಲ್ಲ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಈಗಾಗಲೇ ವಿರೋಧಿಗಳು ಹೇಳ್ತಾರೆ ಇವ್ರ ಅನುಭವ ಕಡಿಮೆ ಇದೆ, ಯುವಕರಿದ್ದಾರೆ, ಚಿಕ್ಕವರಿದ್ದಾರೆ, ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು? ಇಚ್ಛಾಶಕ್ತಿ ಬೇಕು ಕೆಲಸ ಮಾಡಕ್ಕೆ. ಜನಸೇವೆ ಇದೆ. ರಾಜಕೀಯ ಅಂತಂದ್ರೆ ಜನಸೇವೆ. ಅನುಭವ ಕಡಿಮೆ ಇದ್ರು, ಅನುಭವ ಎಷ್ಟೇ ಇರ್ಬೋದು, ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ. ಇಚ್ಛಾಶಕ್ತಿ ಇತ್ತು ಅಂತಂದ್ರೆ 6 ತಿಂಗಳು 1 ವರ್ಷದಲ್ಲಿ ನೀವು ಕಲ್ಕೋಬಹುದು, ಯಾವುದೇ ನೀವು ಕಲ್ಕೋಬಹುದು, ಯಾವ ರೀತಿ ಕೆಲಸ ಮಾಡಕ್ಕಂತ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ತಾವು ಯಾವುದೇ ವಿಷಯ ನೀವು ತರ್ಬೋದು, ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡಬಹುದು, ನಾನು ಡಿಬೇಟ್ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ, ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡಬೇಕು. ನಮ್ಮೆಲ್ಲ ಮಾಧ್ಯಮದವರು ಇಲ್ಲಿದ್ದೀರಿ, ಅದಕ್ಕೆ ಹೆಡ್ಲೈನ್ ಇದೇ ಬರಬೇಕು, ನಾನು ಪ್ರಶ್ನೆ ಕೇಳೋದು, ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇವಾಗ ನಮ್ಮ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದೀರಲ್ವಾ? ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೂ ಬರ್ತಾ ಇಲ್ಲ. ಅದಕ್ಕೆ ನಾನು ಭಗವಂತ್ ಖೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ. 3 ದಿನಕ್ಕೆ ಒಂದ್ಸಲ ನಾನು ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು.
2019-20 ಅಂಕಿ ಅಂಶಗಳನ್ನು ನಾನು ಹೇಳ್ತೀನಿ, ಈ ವರ್ಷದಿಂದ ಇನ್ನೂ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 85 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ. ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ, ನಮ್ಮ ಟ್ಯಾಕ್ಸ್ ಹೋಗಿದೆ. ರೈತರಿಂದ 15 ಕೋಟಿ ರೂಪಾಯಿ ಅವರು ಕಲೆಕ್ಟ್ ಮಾಡಿದ್ದಾರೆ. ಒಟ್ಟಾಗಿ 185 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಹೋಗಿದೆ. ಈ 185 ಕೋಟಿ ರೂಪಾಯಿದಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ 70-80 ಲಕ್ಷ ಮಾತ್ರ. 184 ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿಗೆ ಆಗಿದೆ. ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ದೇನೆ, ಏನು ಇನ್ವೆಸ್ಟ್ಮೆಂಟ್ ಮಾಡಲ್ದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಅವ್ರ ಹೆಲ್ಪ್ ಲೈನೇ ಬಂದ್ ಮಾಡಿಬಿಡ್ತಾರೆ. ಇಂಥ ಸಂದರ್ಭ ಇದೆ. ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು, ನಮ್ಮ ಎಲ್ಲ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನೀವು ನನಗೆ ಆಯ್ಕೆ ಮಾಡಿದ ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಹಲಿಯ ಸಂಸತ್ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನಮ್ಗೆ ಹೇಳ್ತೀನಿ. ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಜಿಲ್ಲೆಯಲ್ಲಿ. ಯುವಕರಿಗೆ ಉದ್ಯೋಗ ಇಲ್ಲ. ದಿವಸ 20-25 ಯುವಕರು ಬಂದು ಭೇಟಿ ಮಾಡಿ, ನಂದು BA ಆಗಿದೆ, BCom ಆಗಿದೆ, BSc ಆಗಿದೆ, ನೀವು ನಮಗೆ ಜಾಬ್ ಇಸ್ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ, ನೀವು ನನಗೆ ಸಂಸದ ಮಾಡಿದ ಮೇಲೆ 100ಕ್ಕೆ 100 ಜಿಲ್ಲೆಗೆ ಒಂದು IT ಕಂಪನಿ, ಒಂದು ಫ್ಯಾಕ್ಟರಿ ತಂದು ಮಿನಿಮಮ್ 2 ವರ್ಷ ಉದ್ಯೋಗ ನಾವು ಕೊಡಿಸ್ತೀವಿ. ಇನ್ನೊಂದು ರೈತರಿಗೆ ಸಮಸ್ಯೆ ಆಗ್ತಾ ಇರೋದು, ಕರೆಂಟಿನ ಸಮಸ್ಯೆ ಆಗ್ತಾ ಇದೆ. ನಿರಂತರ ಜ್ಯೋತಿ ಮುಖಾಂತರ ಏನು 7 ಗಂಟೆ ಕರೆಂಟ್ ಸಿಗುತ್ತೆ ರೈತರಿಗೆ, 9 ಗಂಟೆಯಿಂದ 4 ಗಂಟೆವರೆಗೆ. ಅದರಲ್ಲೂ ಕೂಡ 1 ತಾಸು 2 ತಾಸು ಕಟ್ ಆಗ್ತಾ ಇರತ್ತೆ. ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಬರಬೇಕಾದ ಕರೆಂಟು, ಅನ್ಇಂಟರಪ್ಟೆಡ್ ಕರೆಂಟ್, ಕಂಟಿನ್ಯೂಸ್ ಕರೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೂ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ, ನಾವು ಮಾಡೇ ಮಾಡ್ತೀವಿ, ಅದು ದೂರ ಮಾಡೇ ಮಾಡ್ತೀವಿ ಅಂತಂಬುದು ನಾನು ನಿಮಗೆ ಹೇಳಕ್ ಬಯಸ್ತೇನೆ. ಇವಾಗ ಮನ್ರೇಗಾ ಉದ್ಯೋಗ ಖಾತ್ರಿ ತಂದಿರುವ ಪಕ್ಷ ಯಾವುದು? ನಮ್ಮ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ಸ್ಕೀಮ್ ತಂದಿದೆ. ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಪಂಚಾಯತ್ಗಳಲ್ಲಿ ಯಾವ ರೀತಿ ಚುನಾವಣೆ ನಡೀತವೆ, ಅಧ್ಯಕ್ಷಗೋಸ್ಕರ, ಬೇರೆ ಬೇರೆ ಸದಸ್ಯರಿಗೋಸ್ಕರ, ಅದು ಆಯ್ತಿದ್ದೇನು? ಆ ರೀತಿ ಚುನಾವಣೆ ಅವ್ರು ಕೆಲಸ ಮಾಡ್ತಿರೋ ಉದ್ಯೋಗ ಖಾತ್ರಿ ಇಲ್ದೇನೆ ಕೆಲಸ ಆಯ್ತಿದ್ದೇನು? ಕೆಲಸ ಆಗೋದು ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿಯಿಂದನೇ ಆಗ್ತಾ ಇದೆ. ಮತ್ತೆ ನಮ್ಮ ಪಕ್ಷದ ವತಿಯಿಂದ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತಂದ್ರೆ, ಇವಾಗ 349 ರೂಪಾಯಿ ಏನ್ ಸಿಗ್ತಾ ಇದೆ, ಅದಕ್ಕೆ ನಾವು 400 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಅನ್ನೋದು ನಾವು ನಮ್ಮ ಪಕ್ಷದ ವತಿಯಿಂದ ಗ್ಯಾರಂಟಿ ಕೊಡ್ತಾ ಇದೀವಿ. ಈಗ ಅಲ್ಪ ವಿರಾಮ. ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗ್ರೀನ್ ಸಿಟಿ ಲೇಔಟ್ನಲ್ಲಿ ಸಿಗುತ್ತಿದೆ ಕೇವಲ 8.5 ಲಕ್ಷಕ್ಕೆ ಫ್ಲಾಟ್. ಇಲ್ಲಿ ತಿಂಗಳಿಗೆ 10,000 ದರದಲ್ಲಿ EMI ಕೂಡ ಲಭ್ಯ. ಹೌದು, ಗೋಡಂಪಳ್ಳಿಯಲ್ಲಿ ನಿರ್ಮಾಣವಾಗಿರುವ ಹೊಸ ಬಡಾವಣೆಯು ಅದು ಗುಂಪಾ ಸಿದ್ಧಾರೂಢ ಮಠದಿಂದ ಕೇವಲ 7.5 ಕಿಲೋಮೀಟರ್ ಅಂತರದಲ್ಲಿದೆ ಮತ್ತು ಬೀದರ್ ಬಸ್ ನಿಲ್ದಾಣದಿಂದ 12 ಕಿಲೋಮೀಟರ್ ಅಂತರ, ಬೀದರ್ ವಿಮಾನ ನಿಲ್ದಾಣದಿಂದ 10 ಕಿಲೋಮೀಟರ್ ಅಂತರ ಮತ್ತು ಬೀದರ್ ರೈಲು ನಿಲ್ದಾಣದಿಂದ 9 ಕಿಲೋಮೀಟರ್ ಅಂತರದಲ್ಲಿದೆ. ಲೇಔಟ್ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು PU ಕಾಲೇಜ್ ಮತ್ತು ಸರ್ಕಾರಿ ಪ್ರಥಮ ದರ್ಜೆಯ ಪದವಿ ಕಾಲೇಜು ಗೋಡಂಪಲ್ಲಿಯಿಂದ ಸುತ್ತುವರೆದಿದೆ ಮತ್ತು ರಸ್ತೆಯು ಮನ್ಹಳ್ಳಿ ಮೂಲಕ ಹೈದರಾಬಾದ್ ಮತ್ತು ಮುಂಬೈ ಹೆದ್ದಾರಿಗೆ ಸಂಪರ್ಕ ಹೊಂದಿದೆ. NA ಮತ್ತು ಟೌನ್ ಪ್ಲಾನಿಂಗ್ ಅನುಮೋದಿಸಲಾದ EMI 10,000 ಮಾತ್ರ. ಸೌಲಭ್ಯದ ಮೇಲೆ ಸೈಟ್ಗಳನ್ನು ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಓಲಾ ಬೈಕ್ ಶೋರೂಮ್, IS ಪಾಟೀಲ್ ಕಾಂಪ್ಲೆಕ್ಸ್ನ ಮೇಲ್ಗಡೆ, ಗುಂಪಾ ರಿಂಗ್ ರಸ್ತೆ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8310758400. ವಿರಾಮದ ನಂತರ ಸ್ವಾಗತ. ವಿಜಯನಗರ ಜಿಲ್ಲೆ ಕೊಡ್ಲಿಗಿ ತಾಲೂಕಿನ ಬಪ್ಲಾಪುರ್ ಗ್ರಾಮದಿಂದ ಕೊಗಳತೆ ಅಂತರದಲ್ಲಿರುವ ಅನಧಿಕೃತ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರ ನೆಮ್ಮದಿ ಹಾಳಾಗುತ್ತಿದ್ದು, ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಿ ಶೀಘ್ರವೇ ತೆರವುಗೊಳಿಸಬೇಕಿದೆ. ನಿರ್ಲಕ್ಷ್ಯ ತೋರಿದಲ್ಲಿ ಹೋರಾಟ ಮಾಡಲಾಗುವುದೆಂದು ರೈತ ಪರ ಹೋರಾಟಗಾರ ಚನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ. ಕೋಳಿ ಫಾರಂನಿಂದಾಗಿ ಗ್ರಾಮದಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಿದ್ದು ದುರ್ನಾತ ಬೀರುತ್ತದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಕ್ರಿಮಿಕೀಟಗಳ ಬಾಧೆ ಹಾಗೂ ರೋಗ ರುಜಿನಗಳಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ಅಲದಾಡುತ್ತಿದ್ದಾರೆ. ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಹಾಳು
ಮಾಡುತ್ತಿದ್ದು ಕಾರಣ ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಹಲವು ಮರಗಿಡಗಳ ಮರಣಹೋಮ ಸಂಬಂಧಿಸಿದಂತೆ ಅವರು ಮಾತನಾಡಿ, ಏಪ್ರಿಲ್ 15ರಂದು ಕೋಳಿ ಫಾರಂಗೆ ಹತ್ತಿರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅದು ಕೋಳಿ ಫಾರಂನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿ ಅವರ ನಿರ್ಲಕ್ಷ್ಯದಿಂದಾಗಿ ಸುತ್ತಲಿನ 10 ಮರಗಳಿಗೆ ಹೊತ್ತಿಕೊಂಡು ಭಸ್ಮವಾಗಿವೆ. ಅಲ್ಲದೆ ಕೋಳಿ ಫಾರಂನಿಂದಾಗಿ 10 ಬಗೆಯ ಕ್ರಿಮಿಕೀಟಗಳು ಗ್ರಾಮಕ್ಕೆ ಒಕ್ಕರಿಸಿದ್ದು, ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ತಲೆದೂರಿವೆ. ನೈಟ್ ಟೈಮ್ ರಾತ್ರಿ ಆಗಿದ್ರೆ ಇದು ಭಾಳ ಅನಾಹುತ ಆಗ್ತದೆ. ಆ ಕಡೆಗಿರಿ ಅನಾಹುತ ಆಗ್ತಿತ್ತು. ಇದಕ್ಕೆಲ್ಲ ಕಾರಣ ಇವ್ರ ಹೆಸರು ಏನಂತ ಗೊತ್ತಿಲ್ಲ ನಮಗೆ. ಇಲ್ಲಿ ನನಗಿಡಿಗ ಇವ್ರು ಇದಕ್ಕೆ ಏನು ಆಗ್ತದೆ ಏನು ಬಿಡ್ತದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇದ್ರ ಕೆಲಸ ಮಾಡೋರು ಏನು ಹೇಳ್ತಿದಾರ, ನಿಮ್ಮೂರ ಹಚ್ಚಿದಾರ ಅಂತ ಹೇಳ್ತಿದಾರ. ಅದರಲ್ಲಿ ಮೆಡಿಸಿನ್ ಬಿದ್ದಿದ್ದಾವು. ಅದು ಸಣ್ಣ ಪುಟ್ಟ ಕ್ರಿಮಿಗಳು ಕೂಡ ಊರ ಬರ್ತದವು. ಹಿಂಗಾಗಿ ವಾಂತಿ ಭೇದಿ ಹಿಡಿದು ಭಾಳ ಅನಾಹುತಗಳಾಗಿದ್ದವು. ಈಗ ಆಲ್ರೆಡಿ ಶ್ರೀಕರಯ್ಯ ಅನ್ನೋತ್ಗೆ ವಾಂತಿ ಭೇದಿ ಹಿಡಿದು ಅಗ್ರಿಬೊಮ್ಮನಹಳ್ಳಿ ಇದರ ಆಸ್ಪತ್ರೆಗೆ ಹಾಕಿದ್ದಾರೆ. ಅದು ಇವ್ರಿಗೆ ಗೊತ್ತಾಕತ್ತ. ಇವ್ರು ಏನಾರು ಬಂದು ಕೇಳಿದ್ರೆ ಇವ್ರು ಡಾಕ್ಟ್ರ್ ಬರಲಿ ಅವ್ರು ಬರಲಿ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಇವ್ರು ಏನು ಹೇಳಿ, ಇದು ಸಣ್ಣ ಪುಟ್ಟ ಮೆಡಿಸಿನ್ ಆಗಿರ್ಬೋದು, ಇನ್ನೊಂದೇನದು ಹಾಕಿದ್ರಲ್ಲ ಮೆಡಿಸಿನ್, ಅವು ಕೂಡ ಅಲ್ಲಿ ತಜ್ಞ ಹಾಕಿರೋದ್ರಿಂದ ಅದು ಯಾವುದೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ರು ಅಂತ ಇವ್ರು ಹೇಳ್ತಿದ್ದಾರೆ ಫಾರಮ್ನಾಗ. ಇದು ಎಲ್ಲ ಕಾರಣ ಇವರೇ. ಇದು ದೂರ ಇಲ್ಲ, ಬೆಂಕಿ ಒಂದು 10 ಮಾರ್ನೋಟ್ ದೂರ ಇದೆ. ಕಡೆ ಹಿಂಗೆ ನಾಳೆ ಕುರಿ ನಾನು ನೀರು ಕುಡಿತೇವೆ. ಇದ್ರೆ ಹೋಗಿ ಏನೋ ಕಾಯಿಲೆ ಹಚ್ಚಿತ್ತಂದ್ರೆ ಏನು ಮಾಡಕ್ಕೆ ಒಳಗ ನೀವು ಹಾಕ್ಯನಾಕು ತಡಿ ಹೋಗಲ್ ಬಿಡು, ಹೋಗಿ ಬಗೆರ್ ಕೋಳಿ ಸೊತ್ತರ ಕೋಳಿನ ಅಲ್ಲಿ ಗುಂಡಿಗೆ ತಂದು ಗುಂಡ್ಯಾಗ ಹೋಗಿದ್ದಾರೆ. ಆಲ್ರೆಡಿ ಅದು ಏನಂದ್ರೆ ಮೊಟ್ಟೆ ಇಟ್ಟರ ಏನದವಲ್ಲ ತತ್ತಿಗಳು ಅವೆಲ್ಲ ಎಲ್ಲ ಹೋಗಿದ್ದಾರೆ. ಅಲ್ಲಿ ಕಸ ಮಾಡ್ಕೊಂಡು ಬ್ಯಾಸ್ಗಿ ಒಳಗೆ ನಮಗೆ ಇದು ಏನಂದ್ರೆ ಈ ಇದು ವಾಂತಿ ಭೇದಿ ರೀಸೆಂಟಾಗಿ ಕೋಳಿ ಇದು ನಮ್ಮ ಶ್ರೀಕರಯ್ಯ ಆಲ್ರೆಡಿ ಆಸ್ಪತ್ರೆಗೆ ಆಗದಾನ ಅಗರಿಬೊಮ್ಮನಹಳ್ಳಿ. ಈ ಥರ ಎಲ್ಲ ದುರ್ಘಟನೆ ಆಗಕತ್ತಿದ್ದವು. ಅವ್ರಿಗೆ ಹೇಳಿದ್ರೆ ಎತ್ತೆತ್ಕೊಳಂಗಿಲ್ಲ. ಯಾಕೆ ಎತ್ತೆತ್ಕೊಳಲ್ಲ ಅಂದರೆ ಅವ್ರು ನಮ್ಮೂರು ಎಲ್ಲ ಈಗ 10-15 ಆಡಳಿತ ನೋಡ್ಕೊಂಡಿದ್ದಾರೆ. ರೈತ ಪರ ಅವನೇನು ಮಾಡ್ತಾನ, ಮತ್ತೆ ಇವ್ರೇನು ಮಾತಾಡ್ತಾರ ಏನಲ್ಲ. ಆ ಮೆಡಿಸಿನ್ ಎಲ್ಲ ತಂದು ಹಾಕಿ ಅದರಲ್ಲಿ ಸಾಂಕ್ರಾಮಿಕ ರೋಗಗಳು ಎಲ್ಲ ಬಂದು ಮನುಷ್ಯನ ಕಾಡ್ರ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ರಾಮನವಮಿ ಅಂಗವಾಗಿ ಚಳಕಪುರ ಗ್ರಾಮದ ಹನುಮನ್ ದೇವಸ್ಥಾನಕ್ಕೆ ತೆರಳಿ ರಾಮಭಕ್ತ ಹನುಮಂತನ ಪೂಜೆ ನೆರವೇರಿಸಿ ಸದ್ಗುರು ಶ್ರೀ ಸಿದ್ದರೂಢ ಸ್ವಾಮೀಜಿಯವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದ್ಗುರು ಶ್ರೀ ಸಿದ್ದರೂಢರ ದರ್ಶನ ಹಾಗೂ ಪೂಜ್ಯರಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ದರ್ಶನ ಆಶೀರ್ವಾದ ಪಡೆದುಕೊಂಡರು. ನಂತರ ಮಾತನಾಡಿದ ಸಚಿವರು, ಚಳಕಪುರ ಗ್ರಾಮದ ಸದ್ಗುರು ಸಿದ್ದರೂಢರು ಹುಟ್ಟಿದ ಕರ್ಮಭೂಮಿಯಾಗಿದೆ. ಜೊತೆಗೆ ರಾಮಭಕ್ತ ಹನುಮಂತ ಈ ಗ್ರಾಮದ ಗುಡ್ಡದ ಮೇಲೆ ತನ್ನ ಪಾದಗಳಿಟ್ಟು ಈ ಭೂಮಿಯನ್ನು ಪಾವನ ಮಾಡಿದ್ದಾರೆ. ಇಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ ಎಂದರು. ಪೂರ್ವ ಜನ್ಮದ ಪುಣ್ಯದಿಂದಲೇ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ಸಮರ್ಥ ನೇತೃತ್ವದಲ್ಲಿ ಭಾರತ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಗೆ ಗೌರವ ಹೆಚ್ಚಾಗಿದೆ. ಬೇರೆ ದೇಶದವರು ನಮ್ಮ ಸಂಸ್ಕೃತಿ ಪರಂಪರೆ ಅನುಸರಿಸುತ್ತಿದ್ದಾರೆ. ದೇಶವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯಗಳಿಂದ ಸದೃಢವಾಗಿದೆ. ದೇಶದಲ್ಲಿ ಬಡತನ ತುಂಬಾ ಕಡಿಮೆ ಆಗಿದೆ ಎಂದರು. ನಂತರ ಬೀದರ್ ನಗರದ ರಾಮಕೃಷ್ಣ ಆಶ್ರಮ, ವನವಾಸಿ ರಾಮ ಮಂದಿರ ಮತ್ತು ಓಲ್ಡ್ ಸಿಟಿಯ ಓಲ್ಡ್ ರಾಮ ಮಂದಿರಕ್ಕೆ ಭೇಟಿ ನೀಡಿ ರಾಮನ ಪೂಜೆ ಮಾಡಿ ದರ್ಶನ ಪಡೆದುಕೊಂಡರು. ನೆರೆದಿದ್ದ ರಾಮ ಭಕ್ತರಿಗೆ ಶುಭಾಶಯ ಕೋರಿದರು. ತದನಂತರ ಬೀದರ್ ನಗರದಲ್ಲಿ ಸ್ವಾಭಿಮಾನಿ ಹಿಂದೂ ಕಾರ್ಯಕರ್ತರ ಬಳಗದಿಂದ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶವು ಇಂದು ನರೇಂದ್ರ ಮೋದಿಯವರ ಸಮರ್ಥ ಆಡಳಿತದಿಂದ ಸಭದ್ರವಾಗಿದೆ. ದೇಶದ ಹೆಣ್ಣು ಮಕ್ಕಳ ರಕ್ಷಣೆಯಾಗುತ್ತಿದೆ. ಅವರ ಆರೋಗ್ಯದ ಕಡೆ ಗಮನ ಹರಿಸಲಾಗಿದೆ. ಬಡವರಿಗೆ ಉಚಿತ ಅಕ್ಕಿ, ಆಯುಷ್ಮಾನ್ ಭಾರತದಡಿ ಉಚಿತ ಚಿಕಿತ್ಸೆ, ಯುವಕರಿಗೆ ಸಿಪಿಟ್ ಕಾಲೇಜು, ಪಾಸ್ಪೋರ್ಟ್, 10 ಮೂಲಭೂತ ಸೌಕರ್ಯಗಳು ಮತ್ತು ಮುಂತಾದ ಯೋಜನೆಗಳಿಂದ ದೇಶದ ಜನರ ಜೊತೆ ಬೀದರ್ ಕ್ಷೇತ್ರದ ಜನರು ಸುಖವಾಗಿದ್ದಾರೆ ಎಂದು ತಿಳಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.